ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ಮಂಗಳಗಟ್ಟಿ. ಮಲೇರಿಯಾ, ಡೆಂಗು ಜ್ವರ ಮತ್ತು ಚಿಕನ್ ಗುನ್ಯಾ ರೋಗಗಳ ನಿಯಂತ್ರಣ ನಿಮ್ಮ ಕೈಯಲ್ಲಿದೆ. ಈ ರೋಗಗಳನ್ನು ನಿಯಂತ್ರಿಸಲು ಸಾರ್ವಜನಿಕರು ನಮ್ಮ ಜೊತೆ ಸಹಕರಿಸಿದರೆ ಮಾತ್ರ ಈ ರೋಗಗಳನ್ನು ನಿಯಂತ್ರಿಸಬಹುದು ಎಂದು ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದ ಶ್ರೀಮತಿ ಶಶಿ ಪಾಟೀಲ್ ಅವರು ಮಾಹಿತಿಯನ್ನು ನೀಡಿದರು. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಧಾರವಾಡ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಧಾರವಾಡ ಹಾಗೂ ತಾಲೂಕಾ ಆರೋಗ್ಯಾಧಿಕಾರಿಗಳ ಕಚೇರಿ ಧಾರವಾಡ ಇವರ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮಗಳಲ್ಲಿ ಡೆಂಗು, ಚಿಕನ್ ಗುನ್ಯಾ ಮತ್ತು ಮಲೇರಿಯಾ ರೋಗಗಳ ಬಗ್ಗೆ ಅರಿವು ಕಾರ್ಯಕ್ರಮವು ಹಮ್ಮಿಕೊಳ್ಳಲಾಗಿತ್ತು. ಸೊಳ್ಳೆಗಳಿಂದ ಹರಡುವ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯಿತು. ಧಾರವಾಡ ತಾಲೂಕಿನ ಮೂಮಿಗಟ್ಟಿ ಗ್ರಾಮದಲ್ಲಿ ಬರದಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವ್ಯಾಪ್ತಿಯಲ್ಲಿ ಹಳ್ಳಿಗಳಲ್ಲಿ ಸಾಂಕ್ರಾಮಿಕ ರೋಗಗಳಾದ ಮಲೇರಿಯಾ, ಚಿಕನ್ ಗುನ್ಯಾ, ಡೆಂಗು ಕಾಯಿಲೆಗಳ ಬಗ್ಗೆ ತಾಲೂಕಿನಾದ್ಯಂತ ಪ್ರಚಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಜನಜಾಗೃತಿ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಶ್ರೀ ಮಂಜುನಾಥ್ ಕೀಟಶಾಸ್ತ್ರಜ್ಞರು ಡೆಂಗು ರೋಗದ ಬಗ್ಗೆ, ರೋಗ ಹರಡುವಿಕೆ, ರೋಗದ ಲಕ್ಷಣ, ಚಿಕಿತ್ಸೆ ಮತ್ತು ಸಾರ್ವಜನಿಕರು ಪಾಲಿಸಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಮುಗನೂರು ಮಠ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಧಾರವಾಡ, ಶ್ರೀ ಗಂಗಾಧರ್ ಕಂದಕೂರ್ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತ್ ಧಾರವಾಡ, ಶ್ರೀ ಗಿರೀಶ್ ಕೋರಿ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ಧಾರವಾಡ, ಡಾಕ್ಟರ್ ತನುಜಾ ಕೆಎನ್ ತಾಲೂಕು ಆರೋಗ್ಯ ಅಧಿಕಾರಿಗಳು, ಧಾರವಾಡ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಸಿಬ್ಬಂದಿ, ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕರು, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರು, ಮೂಮಿಗಟ್ಟಿ ಗ್ರಾಮದ ಗ್ರಾಮಸ್ಥರು, ಶಾಲಾ ಮುದ್ದು ಮಕ್ಕಳು, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಹಾಜರಿದ್ದರು. ಶ್ರೀಮತಿ ರೇಖಾ ಬಾಡಿಗಿ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಗಳು, ತಾಲೂಕಾ ಆರೋಗ್ಯಾಧಿಕಾರಿಗಳ ಕಚೇರಿ ಧಾರವಾಡ ಇವರು ಕಾರ್ಯಕ್ರಮ ನಿರೂಪಿಸಿ ಸ್ವಾಗತಿಸಿದರು. ಶ್ರೀ ವಿಠಲ್ ವಂದಿಸಿದರು. ಮೂಮಿಗಟ್ಟಿ ಹಾಗೂ ನರೇಂದ್ರ ಗ್ರಾಮಗಳಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಎಲ್ಲರಿಗೂ ನಮಸ್ಕಾರ. ಮಳೆಗಾಲ ಪ್ರಾರಂಭವಾಗ್ತಿದ್ದಂತೆ ಕೀಟಜನ್ಯ ರೋಗಗಳಾದ ಮಲೇರಿಯಾ, ಡೆಂಗ್ಯೂ, ಚಿಕನ್ ಗುನ್ಯಾ ಇಂಥ ಪ್ರಕರಣಗಳು ಜಾಸ್ತಿ ಆಗುವಂಥ ಸಂಭವ ಇರುತ್ತದೆ. ಸೊ ಡೆಂಗ್ಯೂ ಕಾಯಿಲೆ ಅಂದರೆ ಮುಖ್ಯವಾಗಿ ನಮಗೆ ಎಡಿಸ್ ಈಜಿಪ್ಟಿ ಅಂತ ಸೊಳ್ಳೆಯಿಂದ ಕಚ್ಚೋದ್ರಿಂದ ಬರುವಂಥ ಕಾಯಿಲೆ ಆಗಿದೆ. ಇದರ ಮುಖ್ಯ ಲಕ್ಷಣ ಅಂದರೆ ತೀವ್ರ ಜ್ವರ, ವಿಪರೀತ ತಲೆನೋವು, ಕಣ್ಣಿನ ಹಿಂಭಾಗದಲ್ಲಿ ನೋವು ಕಾಣ್ಕೊಳ್ಳೋದು, ಎಲುವು ಕೀಲುಗಳಲ್ಲಿ ನೋವು, ವಾಕರಿಕೆ, ವಾಂತಿ ಇಂಥವೆಲ್ಲ ಡೆಂಗ್ಯೂ ರೋಗದ ಲಕ್ಷಣಗಳಾಗಿವೆ. ಇಂಥ ರೋಗಗಳ ಲಕ್ಷಣ ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ನೀವು ಸೂಕ್ತ ಚಿಕಿತ್ಸೆಯನ್ನು ಪಡಿಬೇಕಾಗುತ್ತೆ. ಈ ಡೆಂಗ್ಯೂ ಜ್ವರವನ್ನು ನಾವು ರಕ್ತ ಪರೀಕ್ಷೆಯಿಂದ ಪತ್ತೆ ಹಚ್ಚಬಹುದಾಗಿದೆ. ಈ ರಕ್ತ ಪರೀಕ್ಷೆ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಂದರೆ ಮುಖ್ಯವಾಗಿ ಜಿಲ್ಲಾ ಆಸ್ಪತ್ರೆ ಮತ್ತು ಕಿಮ್ಸ್ದಲ್ಲಿ ಉಚಿತವಾಗಿ ಲಭ್ಯ ಇದೆ. ಸೊ ಈ ಡೆಂಗ್ಯೂ ಜ್ವರ ನಮ್ಮ ಏಡಿಸ್ ಈಜಿಪ್ಟಿ ಸೊಳ್ಳೆಯಿಂದ ಬರುವಂಥ ಕಾಯಿಲೆ ಆಗಿದ್ದು, ಈ ಒಂದು ಏಡಿಸ್ ಸೊಳ್ಳೆಯನ್ನು ಉತ್ಪತ್ತಿಯನ್ನು ಕಡಿಮೆ ಮಾಡಿದರೆ ನಾವು ಈ ಡೆಂಗ್ಯೂ ಪ್ರಕರಣಗಳನ್ನು ಕಡಿಮೆ ಮಾಡ್ಬೋದಾಗಿದೆ. ಸೊ ಈ ಡೆಂಗ್ಯೂ ಮಾಸ್ಕಿಟೋ ಏನಿದೆ ಅಲ್ರಿ, ಇದು ಒಂದು ಫ್ರೆಶ್ ವಾಟರ್ನಲ್ಲಿ ಲಾರ್ವಾ ಎಗ್ಗನ್ನು ಇಡೋದ್ರಿಂದ ಸೊ ನಾವು ಎಲ್ಲೆಲ್ಲಿ ನೀರು ಶೇಖರಣೆ ಆಗುತ್ತೆ ಅಂಥ ಎಲ್ಲ ತೊಟ್ಟಿಗಳನ್ನು ನಾವು ನೀರು ಶೇಖರಣೆ ಆಗದಂತೆ ನೋಡಿಕೊಂಡ್ರೆ ಈ ಸೊಳ್ಳೆಗಳು ಉತ್ಪತ್ತಿ ಆಗೋದು ಕಡಿಮೆ ಆಗ್ತೈತಿ. ಸೊ ನಮ್ಮ ಮನೆಯಲ್ಲಿರುವಂಥ ತೊಟ್ಟಿ, ಡ್ರಮ್ಮು, ಬ್ಯಾರಲ್ಗಳನ್ನು ನೀರಿನ ಬ್ಯಾರಲ್ಗಳನ್ನು ವಾರಕ್ಕೊಮ್ಮೆ ಆದರೂ ನಾವು ಸ್ವಚ್ಛವಾಗಿ ತೊಳೆದು ಒಣಗಿಸಿ ಇಡಬೇಕಾಗತ್ತೆ. ಒಂದು ವೇಳೆ ನೀವು ನೀರನ್ನು ಶೇಖರಣೆ ಮಾಡುವಂಥ ಪ್ರಸಂಗ ಬಂದರೆ ಅದನ್ನು ಮುಚ್ಚಿಡಬೇಕಾಗತ್ತೆ. ಇದರಿಂದ ಸೊಳ್ಳೆ ಉತ್ಪತ್ತಿ ಕಡಿಮೆ ಆಗ್ತೈತಿ. ಸೊ ನಮ್ಮ ಮಹಿಳೆ, ಮಕ್ಕಳು ಮತ್ತು ವೃದ್ಧರ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸಬೇಕಾಗ್ತೈತಿ ಈ ರೋಗ ಅವರಲ್ಲಿ ಬರದಂತೆ. ಸೊ ಒಂದು ಪರ್ಸನಲ್ ಪ್ರೊಟೆಕ್ಟಿವ್ ಮೆಜರ್ಸನ್ನು ಕೂಡ ನಾವು ಪಾಲಿಸಬೇಕಾಗತ್ತೆ. ಈ ಮಾಸ್ಕಿಟೋ ಕಚ್ಚದಂತೆ ಸೊಳ್ಳೆ ಪರದೆಗಳನ್ನು ಮತ್ತು ಮೈಗೆ ಹಚ್ಚುವಂಥ ಒಂದು ಲೇಪನಗಳನ್ನು ಉಪಯೋಗ ಮಾಡ್ಬೋದು. ಮಾಸ್ಕಿಟೋ ನೆಟ್ಗಳನ್ನು ನಾವು ಮಲಗಬೇಕಾದ್ರೆ ಕಂಪಲ್ಸರಿಯಾಗಿ ಬಳಸಬೇಕು. ಈ ರೀತಿ ಎಲ್ಲ ಪ್ರಿವೆಂಟಿವ್ ಮೆಜರ್ಸ್, ಪರ್ಸನಲ್ ಪ್ರೊಟೆಕ್ಟಿವ್ ಮೆಜರ್ಸನ್ನು ನಾವು ತಗೋಬೇಕಾಗಿದೆ. ನಮ್ಮ ಸುತ್ತಮುತ್ತಲಿನ ಸರೌಂಡಿಂಗ್ ಪರಿಸರವನ್ನು ಕೂಡ ನಾವು ಸ್ವಚ್ಛ ಇಟ್ಕೋಬೇಕಾಗತ್ತೆ. ಅಲ್ಲಿಯೂ ಕೂಡ ನಾವು ಪ್ಲಾಸ್ಟಿಕ್ ಬಾಟ್ಲು, ಪ್ಲಾಸ್ಟಿಕ್ ಕೊಡ ಈ ರೀತಿ ಏನಾದರೂ ಇದನ್ನು ವಿಲೇವಾರಿ ಮಾಡಿದರೆ ಅದರಲ್ಲಿ ಕೂಡ ಮಳೆ ನೀರು ಶೇಖರಣೆಯಾಗಿ ಸೊಳ್ಳೆಗಳ ಉತ್ಪತ್ತಿ ಆಗುವಂಥ ಸಂಭವ ಇರ್ತೈತಿ. ಸೊ ಇದಕ್ಕಾಗಿ ನಾವು ನಮ್ಮ ಸುತ್ತಮುತ್ತಲಿನ ಘನತ್ಯಾಜ್ಯ ವಸ್ತುಗಳ ವಿಲೇವಾರಿ ಮಾಡೋದು ಕೂಡ ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಈ ಒಂದು ಡೆಂಗ್ಯೂ ಪ್ರಕರಣಗಳನ್ನು ಹತೋಟಿ ಮಾಡಬೇಕಂದ್ರೆ ಸೊ ಆದ್ದರಿಂದ ಎಲ್ಲರೂ ಬರೀ ನಮ್ಮ ಆರೋಗ್ಯ ಇಲಾಖೆಯಿಂದ ಈಗ ನಾವು ಈ ಒಂದು
ರೋಗ ನಿಯಂತ್ರಣ ಮಾಡೋ ಸಲುವಾಗಿ ನಮ್ಮ ಆಶಾ ಕಾರ್ಯಕರ್ತೆಯರು, ನಮ್ಮ ಆರೋಗ್ಯ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಈ ಒಂದು ರೋಗದ ಬಗ್ಗೆ ಯಾವ ರೀತಿ ಹರಡ್ತೈತೆ, ಅದನ್ನು ಯಾವ ರೀತಿ ನಿಯಂತ್ರಣ ಮಾಡ್ಬೋದಂತ ಐಸಿ ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಲಾರ್ವಾ ಸಮೀಕ್ಷೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅವರು ಅದರಲ್ಲಿ ಮನೆಯಲ್ಲಿರುವಂಥ ಏನಾದರೂ ನೀರು ಸ್ಟೋರ್ ಮಾಡಿರುವಂಥ ತೊಟ್ಟೆಗಳನ್ನು ನೋಡಿ ಚೆಕ್ ಮಾಡಿ ಅದರಲ್ಲಿ ಏನಾದರೂ ಲಾರ್ವಾ ಕಂಡು ಬಂದರೆ ಆ ನೀರನ್ನು ಚಲ್ಲಿಸಿ ಮತ್ತೆ ಜನರಿಗೆ ತಿಳುವಳಿಕೆ ಹೇಳಿ ಬರ್ತಾ ಇದ್ದಾರೆ. ಸೊ ಸಾರ್ವಜನಿಕರು ಈ ಒಂದು ನಿಟ್ಟಿನಲ್ಲಿ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಸಹಾಯವನ್ನು ಮಾಡಬೇಕಂತ ಕೇಳ್ಕೊತೀನಿ. ಸೊ ಅದೇ ರೀತಿ ಈಗ ನಾವು ಡೆಂಗ್ಯೂ ಪ್ರಕರಣಗಳನ್ನು ನಿಯಂತ್ರಣ ಮಾಡಬೇಕಂದ್ರೆ ನಮ್ಮ ಇಲಾಖೆಯೊಂದಿಗೆ ಸಾರ್ವಜನಿಕರು ಕೂಡ ನಮ್ಮ ಸಹಾಯ ಮಾಡಿದರೆ ಮಾತ್ರ ನಾವು ಈ ಡೆಂಗ್ಯೂ ಪ್ರಕರಣಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಿಯಂತ್ರಣ ಮಾಡಬಹುದಾಗಿದೆ. ಬಟ್ ಯಾರೂ ಕೂಡ ಈ ರೋಗ ಇದಕ್ಕೆ ಹೆದರಬಾರ್ದು. ಇದನ್ನು ನಾವು ಪ್ರಿವೆಂಟ್ ಮಾಡ್ಬೋದಂತ ಕಾಯಿಲೆ ಆಗಿದೆ. ಸೊ ಅದರಿಂದ ಎಲ್ಲರೂ ನಮ್ಮ ಆರೋಗ್ಯ ಇಲಾಖೆ, ನಮ್ಮ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಜೊತೆ ಒಂದು ಕೈ ಜೋಡಿಸಿ ನಮ್ಮ ಜಿಲ್ಲೆಯನ್ನು ಡೆಂಗ್ಯೂ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕಂತ ತಮ್ಮೆಲ್ಲರಿಗೂ ಕೇಳ್ಕೊತೀನಿ. ಸೋಂಕಿತ ಈಡಿಸ್ ಸೊಳ್ಳೆ ಕಚ್ಚುವುದರಿಂದ ಹರಡುತ್ತದೆ. ರಕ್ತ ಪರೀಕ್ಷೆಯಿಂದ ಮಾತ್ರ ಕಂಡುಹಿಡಿಯಬಹುದು. ರೋಗ ಲಕ್ಷಣಗಳು: ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು, ಕೀಲು ನೋವು, ತೀವ್ರವಾದ ತಲೆನೋವು, ಹಣೆಯ ಮುಂಭಾಗ, ಕಣ್ಣಿನ ಹಿಂಭಾಗದಲ್ಲಿ ನೋವು. ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸಂಪರ್ಕಿಸಿ ಸೂಕ್ತ ಚಿಕಿತ್ಸೆ ಪಡೆಯಿರಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಡೆಂಗು ಮತ್ತು ಚಿಕನ್ ಗುನಿಯಿಂದ ತಪ್ಪಿಸಿಕೊಳ್ಳಕ್ಕೆ ಉಪಾಯ ಅದನ್ನೇ ಮಾಡ್ತಾರೆ. ಇದನ್ನ ನನ್ಗ್ಯಾರು ಹೇಳೇ ಇಲ್ಲ, ನಾನು ಹೇಳ್ತೀನಿ. ನೀರಿನಿಂದ ತುಂಬಿದ ಟ್ಯಾಂಕು ಇಲ್ಲ ಪಾತ್ರೆಗಳನ್ನು ಚೆನ್ನಾಗಿ ಮುಚ್ಚಿಡಿ. ಪ್ರತಿ ವಾರ ಕೂಲರ್ ಖಾಲಿ ಮಾಡಿ ಒಣಗಿಸಿ ತುಂಬಿಡಿ. ಮನೆ ಮತ್ತು ಅಕ್ಕಪಕ್ಕ ಒಡೆದ ಪಾತ್ರೆ, ಡಬ್ಬ, ಟೈರ್ ಇತ್ಯಾದಿಗಳಲ್ಲಿ ನೀರು ತುಂಬದಂತೆ ನೋಡ್ಕೊಳ್ಳಿ. ಸೊಳ್ಳೆ ಕಚ್ಚದೆ ಆಗಿರಲು ಕಾಲ್, ಕ್ರೀಮ್, ಮೆಷಿನ್ ಇತ್ಯಾದಿಗಳನ್ನು ಬಳಸಿ. ಡೆಂಗುವಿನ ಸೊಳ್ಳೆ ಬೆಳಗಿನ ಮತ್ತು ಕಚ್ಚುತ್ತವೆ. ಹಾಗಾಗಿ ಇಡೀ ಶರೀರವನ್ನು ಮುಚ್ಚುವ ಬಟ್ಟೆ ಧರಿಸಿ. ಜ್ವರ ಬಂದರೆ ಡಾಕ್ಟರ್ ಸಲಹೆ ಪಡೆಯಿರಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹಿತ್ತಲಾಗ ಎಲ್ಲಾರ ವಾಟ ಅಪ್ರ ನೀರು ನಿಲ್ದಂಗೆ ಹೋಗಿರೋ ಡಾಕ್ಟ್ರೆ, ತುಂಬಾ ಚಳಿ, ಬಿಟ್ಟು ಬಿಟ್ಟು ಜ್ವರ, ಮೈಕೈ ನೋವು ಎಲ್ಲ ಬರ್ತಾ ಇದೆ. ವಿಪರೀತ ತಲೆನೋವು. ವಾಂತಿ ಆಯ್ತಾ? ಆಯ್ತು. ಮಲೇರಿಯಾ ಇರ್ಬೋದು ಅನ್ಸುತ್ತೆ. ಯಾವುದಕ್ಕೂ ಒಮ್ಮೆ ರಕ್ತ ಪರೀಕ್ಷೆ ಮಾಡ್ಸೋಣ. ಹೌದಾ? ಗಾಬರಿ ಆಗ್ಬೇಡಿ. ಸೂಕ್ತ ಚಿಕಿತ್ಸೆಯಿಂದ ಮಲೇರಿಯಾ ಕಾಯಿಲೆಗಳೆಂದರೆ ಮಲೇರಿಯಾ, ಡೆಂಗಿ, ಚಿಕನ್ ಗುನಿಯಾ, ಮೆದುಳು ಜ್ವರ, ಆನೆಕಾಲು ರೋಗ. ಸೊಳ್ಳೆ ನಿಯಂತ್ರಣಕ್ಕೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ. ಮನೆಯಲ್ಲಿ ನೀರು ಸಂಗ್ರಹಣಾ ಪಾತ್ರೆಗಳನ್ನು ವಾರಕ್ಕೊಮ್ಮೆ ಖಾಲಿ ಮಾಡಿ ಒಣಗಿಸಿ ಭರ್ತಿ ಮಾಡಿ ಸರಿಯಾಗಿ ಮುಚ್ಚಿರಿ. ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ಎಚ್ಚರ ವಹಿಸಿ. ಮಲಗುವಾಗ ತಪ್ಪದೆ ಸೊಳ್ಳೆ ಪರದೆ ಬಳಸಿ, ಇಲ್ಲವೇ ಸೊಳ್ಳೆ ನಿರೋಧಕಗಳನ್ನು ಉಪಯೋಗಿಸಿ. ಸೊಳ್ಳೆಗಳ ನಿಯಂತ್ರಣಕ್ಕೆ ಕೀಟನಾಶಕ ಸಿಂಪಡಿಸಲು ಬರುವ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳೊಡನೆ ಸಹಕರಿಸಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.